ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 21/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸತ್ಯ ಸಂಪಾದನೆ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮೊದಲು ತಾವು ಮಾಡಬೇಕು, ನಂತರ ತಮ್ಮ ಮಿತ್ರ ಸಂಬಂಧಿಗಳಿಂದಲೂ ಮಾಡಿಸಬೇಕು. ಮನೆಯೇ ಮೊದಲ ಪಾಠಶಾಲೆಯಾಗಿದೆ. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸುಖ ಅಥವಾ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ ಯಾವುದು? ಬಾಪ್ದಾದ ಉತ್ತರ ಹೇಳ್ತಾರೆ, ಪವಿತ್ರತೆ. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಸುಖ ಶಾಂತಿ ಇದೆ. ತಂದೆಯು ಪವಿತ್ರ ಪ್ರಪಂಚ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ವಿಕಾರಗಳಿರುವುದಿಲ್ಲ. ಯಾರು ದೇವತೆಗಳ ಪೂಜಾರಿಗಳಾಗಿದ್ದಾರೆಯೋ ಅವರು ವಿಕಾರಿಗಳಿಲ್ಲದೆ ಪ್ರಪಂಚ ಹೇಗೆ ನಡೆಯುವುದೆಂದು ಅವರು ಎಂದಿಗೂ ಕೇಳುವುದಿಲ್ಲ. ಈಗ ನೀವು ಶಾಂತಿಯ ಪ್ರಪಂಚದಲ್ಲಿ ಹೋಗಬೇಕು. ಆದ್ದರಿಂದ ಈ ಪತಿತ ಪ್ರಪಂಚವನ್ನು ಮರೆಯಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾರೆ. 1. ಈ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯಲು ನಡೆಯುತ್ತಾ ತಿರುಗಾಡುತ್ತಾ ತನ್ನನ್ನು ಶಾಂತಿಧಾಮ ನಿವಾಸಿ ಎಂದು ತಿಳಿಯಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಸತ್ಯ ಸಂಪಾದನೆ ಮಾಡಿಸಬೇಕು. 2. ರಾಜಯೋಗದ ತಪಸ್ಸು ಮಾಡಿ ತಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡಿಕೊಳ್ಳಬೇಕು. ಮಾಯೆಯ ತಲೆಯನ್ನು ಕತ್ತರಿಸಲು ಸ್ವದರ್ಶನ ಚಕ್ರವು ಸದಾ ತಿರುಗುತ್ತಿರಬೇಕು. ಮಾಯೆಯ ತಲೆಯನ್ನು ಕತ್ತರಿಸಲು ಸ್ವದರ್ಶನ ಚಕ್ರ ಸದಾ ತಿರುಗುತ್ತಿರಬೇಕು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ಸಂಪನ್ನತೆಯ ಮೂಲಕ ಸದಾ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂಪದ್ಭರಿತ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಜ್ಞಾನ ನೇತ್ರದಿಂದ 3 ಕಾಲಗಳ ಮತ್ತು 3 ಲೋಕಗಳನ್ನು ತಿಳಿದುಕೊಳ್ಳುವವರು ಮಾಸ್ಟರ್ ಜ್ಞಾನಸಾಗರನಾಗಿದ್ದಾರೆ. ಅಚ್ಚಾ. ಓಂ ಶಾಂತಿ.